ಗ್ಯಾಂಗ್ರೀನ್ ಅಂತ ಕೇಳಿರ್ತೀರಾ ಕಾಲ್ಗೆ, ಸೊ ಅದನ್ನ ಕತ್ತರಿಸಿದ್ರು. ಇನ್ನೊಂದು ಕಾಲ್ಗೆ ಇತ್ತು, ಕಾಲೇ ತೆಗೆದ್ರು. ಏನ್ ಗುರು ಯಾವ್ದೋ ಒಂದು ಪ್ರಾಡಕ್ಟ್ ಇಟ್ಕೊಂಡು ತೋರಿಸ್ತಾವನಲ್ಲ. ಸ್ವಿಸ್ ಆಪಲ್ ಇರ್ಬೋದು, ಸೋಲಾರ್ ವೈಟಿಸ್ ಇರ್ಬೋದು, ಈ ತರ ಮೇಜರ್ ಪ್ರಾಡಕ್ಟ್ಸ್ಗಳನ್ನ ರಿಸರ್ಚ್ ಮಾಡಿ ಎಲ್ಲ ರೆಡಿ ಮಾಡಿರುವಂತದ್ದು. ಫಸ್ಟ್ ಕೇಳಿದಾಗ ನನಗೂ ಸೇಮ್ ಫೀಲಿಂಗ್ ಬಂದಿದ್ದು, ಏನೋ ಒಂದು ಬಾಕ್ಸ್ ತರಿಸಿದ್ರು, ಕಳ್ಸಿರೋ ಡೀಟೇಲ್ಸ್ ಏನಾಗ್ಬಿಡ್ಬೋದು ಅಂತ. ಫಸ್ಟ್ ಡಾಕ್ಟರ್ಸ್ ಹೇಳೋದೇನು, ಸೇಫ್ ಆಗಿರಿ, ಕಾಲ್ನ ಇಲ್ಗಾರು ತೆಗಿಬೇಕು, ಇಲ್ಲ ಇಲ್ಗಾರು ತೆಗಿಬೇಕು. ಹೋದ ತಕ್ಷಣ ನಂಗೆ ಹೇಳ್ಬಿಟ್ರು, ಫುಲ್ ಭಯ ಆಗೋಯ್ತು. ಫುಲ್ ಇಷ್ಟು ಅಗಲಕ್ಕೂ ಒಪ್ಲೇ ಆಗೋಯ್ತು. ಸೊ ನೋಡೋದ ಓಪನ್ ಆದ್ಮೇಲೆ ಡ್ರೈ ಆಗ್ಬೋದು ಅಂತ ಅನ್ಕೊಂಡು, ಬಟ್ ಅದೇನಾಯ್ತು, ಅದು ಕಂಪ್ಲೀಟ್ ಓಪನ್ ಆದ್ಮೇಲೆ ಈ ತರ ಆಗೋಯ್ತು. ಫುಲ್ ಇನ್ಫೆಕ್ಷನ್ ಆಗೋಯ್ತು. ಅದು ಕಂಪ್ಲೀಟ್ ಉಣಗ್ತಾ ಇಲ್ಲ, ಅದು ಫುಲ್ ನೀರ್ ತರ ಆಡೋದು, ವೆಯ್ಟ್ ಬೀಳುತ್ತೆ. ಈ ತರದಲ್ಲಿ ನೀರ್ ಬಿದ್ದೇ ಬೀಳುತ್ತೆ ಕಾಲ್ಗೆ, ಅದು ಅವಾಯ್ಡ್ ಮಾಡಕ್ ಆಗಲ್ಲ. ಸೊ ಈ ತರ ಇದ್ದಿದ್ದು ಇವಾಗ ಒಣಗಿದೆ. ಅದು ಕಂಪ್ಲೀಟ್ ಡ್ರೈ ಆಗಿದೆ. ಎಲ್ಲೂ ಏನು ನೀರ್ ಆಡೋ ತರದಲ್ಲಿ ಈ ತರದಲ್ಲಿ ಏನೂ ಇಲ್ಲ. ಮ್ಯಾಜಿಕ್ ಪ್ರಾಡಕ್ಟ್ ಅನ್ನೋ ತರನೇ ಫೀಲ್ ಆಗುತ್ತೆ. ಹೆಂಗೆ ಅಂದ್ರೆ ಯಾವ್ದು ಹೇಳ್ದ ಮಂತ್ರ ಹಾಕಿದ ತಕ್ಷಣ ವಾಸಿ ಆಯ್ತು, ಮೂವಿಲಿ ಇದ್ರಲ್ಲಿ ನೋಡೋದಂಗೆ. ಹೆಂಗಾಯ್ತು ಏನೋ ತಗೊಂಡು ಏನಾಗೋಯ್ತು ಅನ್ನೋ ಭಯ ಇತ್ತು. ಔಷಧಿ ಏನೋ ತೊಂದ್ರೆ ಸ್ವೀಟ್ ಆಗಿ ಐತೆ ಔಷಧಿ. ರಿಸಲ್ಟ್ ಎಲ್ಲ ನಿಮ್ಗೆ ಚೆನ್ನಾಗಿ ಇಷ್ಟ ಆಯ್ತು, ಬೇಗ ವಾಸಿ ಆಯ್ತು. ಅಂದ್ರೆ ಪಾದದ ಕೆಳಗಡೆ ಗ್ಯಾಂಗ್ರೀನ್ ಆಗಿದ್ದು ಫುಲ್ ಡೆಪ್ತ್ ಆಗಿ ಹೋಯ್ತಾ ಇತ್ತು. ಮೂಳೆಗೆ ಏನಾದ್ರು ಟಚ್ ಆಯ್ತು ಅಂತ ಹೇಳಿದ್ರೆ ಪಾದ ತೆಗಿಬೇಕು ಅಂತ ಹೇಳಿದ್ರು. STC30 ಆಫ್ಟರ್ ರಿಸಲ್ಟ್ ಇದು ಬಂದಿರುವಂತದ್ದು. ಇದಾಗ್ಬಿಟ್ಟಿದೆ, ಕ್ಲೋಸ್ ಆಗಿದೆ, ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಇವಾಗ ಪಾದ ಇರಲಿ, ಆ ಸ್ಕಿನ್ ತೆಗಿಯೋಂಗಿಲ್ಲ. ಇದು ವೆರಿಕೋಸ್ ವೈನ್ಸ್ ಅಂದ್ಬಿಟ್ಟು ಕೆಲವ್ರು ಕೇಳಿರ್ತೀರಿ, ಕೆಲವ್ರು ಕೇಳಿರಲ್ಲ. ನರ ಊತ ಬಂದ್ಬಿಡುತ್ತೆ, ಫುಲ್ ದಪ್ಪ ಬಂದು ಬ್ಲಡ್ ಫ್ಲೋ ಬ್ಲಾಕ್ ಆಗ್ತಾ ಇರುತ್ತೆ. ಈ ತರ ಇದ್ದಿದ್ದು 1 ಮಂತ್ ರಿಸಲ್ಟ್. ಇದು ವೇರಿ ಆಗುತ್ತೆ. ಫೋಟೋ ತಗೊಂಡಿದ್ದು ಬಿಫೋರ್ ಡಿಸೆಂಬರ್ ಅಲ್ಲಿ ಬಂದಿರುವಂತದ್ದು ರಿಸಲ್ಟ್. ಇದು ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಇದು ಈ ರೀತಿ ಇದ್ದಿದ್ದು ಕಂಪ್ಲೀಟ್ ಕ್ಯೂರ್ ಆಗಿದೆ. ಇದು ಬಂದು ಗ್ಯಾಂಗ್ರೀನ್. ಇದು ಕೆಲವೊಂದಷ್ಟು ಸ್ಟೇಜು. ಎಲ್ಲ ನಮಸ್ತೆ ಗುರುಗಳ ಹೆಸರು. ನಾವು ಬೈದೀವಿ ಅಂಡ್ ಪ್ಲೇಸ್ನ ತೋರಿಸೋದಕ್ಕಿಂತ ಹೆಚ್ಚಾಗಿ ಕಾಯಿಲೆಗಳ ಬಗ್ಗೆ ಕೆಲವು ಇನ್ಫಾರ್ಮೇಶನ್, ಮತ್ತೆ ಇನ್ನೊಂದು ಇವಾಗ ಗ್ಯಾಂಗ್ರೀನ್ ಅಂತ ಕೇಳಿರ್ತೀರಾ. ಸೊ ಆಲ್ಮೋಸ್ಟ್ ಜನ ನೋಡಿರ್ತೀರಾ, ಇಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ತರ ನನ್ನ ಫ್ರೆಂಡ್ಗೆ ಆಯ್ತಪ್ಪ, ಬೆಳಗಾಯ್ತು ಕಾಲ್ಗೆ, ಸೊ ಅದನ್ನ ಕತ್ತರಿಸಿದ್ರು. ಇನ್ನೊಂದು ಕಾಲ್ಗೆ ಆಯ್ತು, ಕಾಲೇ ತೆಗೆದ್ರು. ಇನ್ನೂ ಕೆಲವು ಕಡೆ ಸೊ ಆಗ್ಬಿಟ್ಟಿದೆ, ಏನ್ ಮಾಡೋದು ಅನ್ನೋ ಇರ್ತಾರೆ. ಈ ತರ ಸಿಚುವೇಶನ್ಗಳೆಲ್ಲ ನೀವು ತುಂಬಾ ಕಡೆ ನೋಡಿರ್ತೀರಾ, ಇಲ್ಲ ಕೇಳಿರ್ತೀರಾ. ಸೊ ಅಂಥವ್ರಿಗೆ ಸೊ ಅದೊಂದಕ್ಕೆ ಅಂತಲ್ಲ, ಸೊ ಇದು ಬಂದು STC30 ಅಂತ. ಇದು ಒಂದು 100+ ಕಾಯಿಲೆಗಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಕೆಲವರಿಗೆ ಹಾರ್ಟ್ ಪೇಷಂಟ್ ಇರ್ತಾರೆ, ಇನ್ ಕೆಲವರಿಗೆ ಯಾವ್ಯಾವ ಯೂಸ್ ಆಗುತ್ತಲ್ಲ ಸರ್ ಇದು? ಸರ್ ವೆರಿಕೋಸ್ ವೈನ್ಸ್ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಇಲ್ಲಾಂದ್ರೆ ಕ್ಯಾನ್ಸರ್ ಇರ್ಬೋದು. ಅದೇ ರೀತಿ ಮೋರ್ ದೆನ್ 100+. ಇಂಥದಕ್ಕಿಲ್ಲ ಅಂತ ನಮ್ಗಿಲ್ಲ. ಯಾಕೆಂದ್ರೆ ಬೇಸ್ ಬಂದು ಎಲ್ಲದಕ್ಕೂ ಸೆಲ್ ಡ್ಯಾಮೇಜ್ ಸೆಲ್ಯುಲರ್ ಲೆವೆಲ್ ಅಲ್ಲಿ ರೆಡಿ ಮಾಡುತ್ತೆ ಇದು. ಓಕೆ, ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕೆ ಮೊದಲೇ ಅರುಣ್ ಸರ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಆಯ್ ಸರ್. ಹಲೋ. ಅಂಡ್ ಈ ಪ್ರಾಡಕ್ಟ್ನ ನಾವು ಏನಕ್ಕೆ ನಮ್ಮ ವ್ಯೂವರ್ಸ್ಗಳಿಗೆ ತೋರಿಸ್ಬೇಕು ಸರ್? ಇದು ಬಂದು ಯಾವ್ದೇ ರೀತಿ ಮೆಡಿಸಿನ್ ಅಲ್ಲ. ಇದು ಫಾರ್ ಎಕ್ಸಾಂಪಲ್ ಏನಾದ್ರೆ ಬೇರೆ ಕಡೆ ಮೆಡಿಸಿನ್ಸ್ ಅಂತ ಹೇಳಿದ್ರೆ ಒಂದಕ್ಕೆ ತಗೊಳ್ತಾ ಶುರು ಮಾಡ್ತು ಅಂದ್ರೆ ಇನ್ನೊಂದು ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಇದು ಬಂದು ಕಂಪ್ಲೀಟ್ ಆಗಿ ಸಪ್ಲಿಮೆಂಟರಿ ಪ್ರಾಡಕ್ಟ್. ಇದು ಎಕ್ಸಾಂಪಲ್ ಅಂತಾರೆ, ಇವಾಗ ನಮ್ಗೆ ಏನೇ ಪ್ರಾಬ್ಲಮ್ ಬಂದ್ರೂ ಪ್ರತಿ ಒಂದು ಆರ್ಗನ್ ಸೆಲ್ಸ್ ಲೆವೆಲ್ ಇಂದಾನೆ ರೆಡಿ ಆಗಿರುತ್ತದೆ. ಪ್ರತಿ ಪ್ರಾಬ್ಲಮ್ನು ಸೆಲ್ಯುಲರ್ ಡ್ಯಾಮೇಜ್ ಇಂದಾನೆ ಶುರುವಾಗೋದು, ಬಟ್ ನಮಗೆ ಗೊತ್ತಾಗೋಷ್ಟಲ್ಲಿ ತುಂಬಾ ಲೇಟ್ ಆಗಿರುತ್ತೆ. ಈ ಪ್ರಾಡಕ್ಟ್ ಏನ್ ಮಾಡುತ್ತೆ, ಇದು ಕಂಪ್ಲೀಟ್ ನ್ಯಾಚುರಲ್ ಪ್ರಾಡಕ್ಟ್, ಫ್ರೂಟ್ ಬೇಸ್ ಇರುವಂತದ್ದು. ಸ್ವಿಸ್ ಆಪಲ್ ಇರ್ಬೋದು, ಸೋಲಾರ್ ವೈಟಿಸ್ ಇರ್ಬೋದು, ಈ ತರ ಮೇಜರ್ ಪ್ರಾಡಕ್ಟ್ಸ್ಗಳನ್ನ ರಿಸರ್ಚ್ ಮಾಡಿ ಎಲ್ಲ ರೆಡಿ ಮಾಡಿರುವಂತದ್ದು. ಸೆಲ್ಸ್ಗಳು ಏನ್ ಡ್ಯಾಮೇಜ್ ಆಗಿರುತ್ತೆ, ಅದಾದ್ಮೇಲೆ ಯಾವ್ದು ಡೆಡ್ ಆಗಿರುತ್ತೆ, ಅದನ್ನ ರಿಮೂವ್ ಮಾಡಿ ರಿನ್ಯೂ ಮಾಡಿ ಮತ್ತೆ ಕಂಪ್ಲೀಟ್ ಆಗಿ ಇದನ್ನ ಕಾಪಿ ಮಾಡ್ತಾ ಹೋಗುತ್ತೆ ಇದು. ಸೊ ಸೆಲ್ಯುಲರ್ ಲೆವೆಲ್ ಇಂದಾನೆ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ 100% ರೂಟ್ ಇಂದಾನೆ ಕ್ಲಿಯರ್ ಆದಂಗೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಓಕೆ, ಈ ಪ್ರಾಡಕ್ಟ್ ನ ನಾವು ನಮ್ಮ ವ್ಯೂವರ್ಸ್ಗಳು ತೋರಿಸ್ತಾ ಇದೀವಿ. ಸೊ ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಕುತ್ಕೊಂಡವ್ರಿಗೆ ಇದೊಂದು ಇರುತ್ತೆ, ಏನ್ ಗುರು ಯಾವ್ದೋ ಒಂದು ಪ್ರಾಡಕ್ಟ್ ಇಟ್ಕೊಂಡು ತೋರಿಸ್ತಾವನಲ್ಲ ಅಂತ ನಮ್ಮ ಗುರುಗಳು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಇದು ಬಂದು ಈ ಪ್ರಾಡಕ್ಟ್ ನ ಇವರ ಫ್ಯಾಮಿಲಿಗೆ ಆದವ್ರಿಗೆ ಸೊ ಏನೋ ಪ್ರಾಬ್ಲಮ್ ಆಗಿತ್ತು, ಅವ್ರಿಗೆ ಯೂಸ್ ಮಾಡಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿರೋದಕ್ಕೆ ನನ್ನ ಹತ್ರ ಹೇಳಿದ್ರು. ಸೊ ನಾನು ನಮ್ಮ ವ್ಯೂವರ್ಸ್ಗಳಿಗೆ ಯೂಸ್ ಆಗ್ಬೋದಲ್ವಾ, ಯಾಕಂದ್ರೆ ನಾನೇ ತುಂಬಾ ಕಡೆ ಕೇಳ್ತಾ ಇರ್ತೀನಿ ಗ್ಯಾಂಗ್ರೀನ್ ಅಂತ ಇರ್ಬೋದು. ಸೊ ನಿಮ್ಮ ಪೇಷಂಟ್ಗೆ ಏನಾಗಿದೆ ಅಂದ್ರೆ ನಿಮ್ಮ ಯೂಶಲಿ ಫಸ್ಟ್ ನಾನು ಇದ್ರ ಬಗ್ಗೆ ಕೇಳಿದಾಗ ನಂದು ಸೇಮ್ ಡೌಟೇ ಇದ್ದಿದ್ದು, ಏನಿತ್ತು ತಗೋಬಿಟ್ರೆ ಏನಾಗ್ಬಿಡುತ್ತೆ. ಯಾಕಂದ್ರೆ ಡಾಕ್ಟರ್ಸ್ಗಳೆಲ್ಲ ಅಷ್ಟು ಖರ್ಚು ಮಾಡ್ತಾ ಇದೆ, ಫ್ಯಾಮಿಲಿ ಪೇಷಂಟ್ ಜಾಸ್ತಿ ಇದ್ದಾರೆ. ಮೇಜರ್ ಆಗಿ ನಮ್ಮ ಚಿಕ್ಕಮ್ಮನ್ಗೆ ಯಾರೋ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು. ಫಸ್ಟ್ ಕೇಳಿದಾಗ ನನಗೂ ಸೇಮ್ ಫೀಲಿಂಗ್ ಬಂದಿದ್ದು, ಏನೋ ಒಂದು ಬಾಕ್ಸ್ ತರಿಸಿದ್ರು, ಕಳಿಸಿರೋ ಡೀಟೇಲ್ಸು ಏನಾಗ್ಬಿಡ್ಬೋದು ಅಂತ. ಸೊ ಸ್ವಲ್ಪ ಬ್ಯಾಗ್ರೌಂಡ್ ಸರ್ಚ್ ಮಾಡಿದೆ, ರಿಸಲ್ಟ್ ಬೇಸಿಸ್ ಅಲ್ಲಿ ನೋಡಿದೆ, ಟ್ರೈ ಮಾಡೋದ. ಲಕ್ಷ ಖರ್ಚು ಮಾಡ್ತೀವಿ. ಈಗ ಬೆರಳು ಕಾಲು ತೆಗಿಯೋದ್ಕಿಂತ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಟ್ರೈ ಮಾಡೋದ್ರಲ್ಲಿ ಏನು ಅಲ್ವಾ. ಅದು ತರಿಸ್ದೆ, ಯೂಸ್ ಮಾಡಿಸ್ದೆ. ಸೊ ನಮ್ಮ ಚಿಕ್ಕಮ್ಮನಿಗೆ ಬಂದು ಪಾದದ ಕೆಳಗಡೆ ಗಾಯ ಆಗಿದ್ದು, ಅವ್ರಿಗೆ ಟೆರಸ್ ಮೇಲೆ ಬಟ್ಟೆ ಒಣಗಕ್ಕೆ ಹೋದಾಗ ಆ ಬಿಸಿ ತಾಕಿ ಅವ್ರಿಗೆ ಒಪ್ಳೆ ಹೊಡೆದು ಓಪನ್ ಆಗಿದ್ದು ಫೋಟೋಸ್ ಇದೆ, ತೋರಿಸ್ತೀನಿ. ಅದು ಆಕ್ಚುಲಿ ಗ್ಯಾಂಗ್ರೀನ್ ಅಲ್ಲ, ಅದು
ಅಂದ್ರೆ ಗ್ಯಾಂಗ್ರೀನ್ ಸರ್ ಏನೇ ಗಾಯ ಆಗ್ಲಿ ಶುಗರ್ ಅವ್ರಿಗೆ ಫಸ್ಟ್ ಡಾಕ್ಟರ್ಸ್ ಹೇಳೋದೇನು ಸೇಫ್ ಆಗಿರಿ, ಯಾಕಂದ್ರೆ ಬೇಗ ವಾಸಿ ಆಗಲ್ಲ ಅವ್ರಿಗೆ. ಗ್ಲೂಕೋಸ್ ಕಂಟೆಂಟ್ ಬಾಡಿಲಿ ಜಾಸ್ತಿ ಇರೋದ್ರಿಂದ ಅದು ಸ್ಪ್ರೆಡ್ ಆಗುತ್ತೆ ಗಾಯ. ಸಣ್ಣದಾಗಿ ಎಷ್ಟೊಂದ್ಸರಿ ಕೇಳಿರ್ಬೋದು, ಏನೋ ಬ್ಲೇಡ್ ಅಲ್ಲಿ ಏಟಾಯ್ತು, ಉಗುರು ಕೀಳಕ್ ಹೋಗಿ ಶುಗರ್ ಇರೋರು ಹಂಗೆ ಗಾಯ ಆಗಿದ್ದು, ಹಂಗೆ ಬ್ಲಡ್ ಫುಲ್ ಸ್ಪ್ರೆಡ್ ಆಯ್ತು, ಇದೇ ರೀತಿಯಾಗಿ ಸ್ಟಾರ್ಟ್ ಆಗೋದು. ಸೊ ಇವ್ರಿಗೆ ಪಾದ ಫುಲ್ ಅದು ಒಪ್ಲೆ ಹಿಡಿದು ಓಪನ್ ಆಗೋಯ್ತು. ನಡೆಯೋ ಜಾಗ ಅದು ತುಂಬಾ ಕೇರ್ಫುಲ್ ಆಗಿ ಇದ್ ಮಾಡಬೇಕು. ಡಾಕ್ಟರ್ಗೆಲ್ಲ ತೋರಿಸ್ತಾ ಇದ್ದೋ, ಅಲ್ಲಿ ಹೋದಾಗ ಡಾಕ್ಟರು ಹೇಳಕ್ಕಾಗಲ್ಲ ಇನ್ಫೆಕ್ಷನ್ ಯಾವ ಲೆವೆಲ್ಗೆ ಹೋಗಿರುತ್ತೆ, ಕಾಲ್ನ ಇಲ್ಗಾರು ತೆಗಿಬೇಕು ಇಲ್ಲ ಇಲ್ಗಾರು ತೆಗಿಬೇಕು. ಹೋದ ತಕ್ಷಣ ನಂಗೆ ಹೇಳ್ಬಿಟ್ರು, ಫುಲ್ ಭಯ ಆಗೋಯ್ತು. ಸೊ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೋ, ಆಪರೇಷನ್ ಮಾಡಿದ್ರು, ಆ ಲೇಯರ್ ಎಲ್ಲ ಕ್ಲೀನ್ ಮಾಡಿದ್ರು, ನೋಡೋದ ಫಸ್ಟ್ ಅದು ನೋಡ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಕೊಡೋದ ಅಂತ ಹೇಳಿದ್ರು. ಸೊ ಅದ್ರ ಜೊತೆಲಿ ಇದನ್ನ ಕೊಡೋಕೆ ಸ್ಟಾರ್ಟ್ ಮಾಡಿದೆ, STC-30 ನೋಡೋದ ಅಂದ್ಬಿಟ್ಟು. ಸೊ ಏನ್ ಪ್ರೋಗ್ರೆಸ್ ಸ್ಲೋ ಆಯ್ತಾ ಇತ್ತು, 2 days 3 days ಒಂದ್ಸರಿ ಹೋಗೋದು, ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ ಬರೋದು, ಇದೇ ರೀತಿಯಾಗಿ ನಡೀತಾ ಇತ್ತು ಪ್ರೋಸೆಸ್. ಸೊ ಇದು ಕೊಡೋಕೆ ಸ್ಟಾರ್ಟ್ ಮಾಡೋದ್ಮೇಲೆ ಡ್ರೈ ಆಗೋಕೆ ಸ್ಟಾರ್ಟ್ ಆಯಿತು ಬೇಗನೆ. ಸೊ ಗ್ಲೂಕೋಸ್ ಲೆವೆಲ್ ಕಂಟ್ರೋಲಿಗೆ ಬಂತು, ಬೇಗ ಡ್ರೈ ಆಗೋಕೆ ಸ್ಟಾರ್ಟ್ ಆಯಿತು. ಸೊ ಕಂಪ್ಲೀಟ್ ಆಗಿ ಒಣಗ್ತು ಗಾಯ ಕಂಪ್ಲೀಟ್ ಆಗಿ. ಅದಲ್ದೇ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅವ್ರಿಗೆ ಆ ಟೈಮಲ್ಲಿ, ಗ್ಲೂಕೋಸ್ ಇದೆಲ್ಲ ಯೂಸ್ ಮಾಡಿದ್ರಿಂದ. ಸೊ ಹೊಸ್ದಾಗಿ ಏನೋ ಶುರು ಆಯ್ತಲ್ಲ ಅನ್ನೋ ಟೆನ್ಷನ್ ಆಯ್ತಿತ್ತು, ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ ಇದು ಯೂಸ್ ಮಾಡಿದ್ಮೇಲೆ. ಸೊ ನಂಬಿಕೆ ಬಂತು. ಯೂಸ್ ಮಾಡಿದ್ಮೇಲೆ ಅದು ಗೊತ್ತಾಗೋದು. ಅದು ಹೇಳಿದಾಗ ಎಲ್ರೂ ಮ್ಯಾಜಿಕ್ ಪ್ರಾಡಕ್ಟ್ ಅನ್ನೋ ಥರನೇ ಫೀಲ್ ಆಗುತ್ತೆ. ಹೆಂಗೆ ಅಂದ್ರೆ ಯಾವ್ದು ಹೇಳ್ದ ಮಂತ್ರ ಹಾಕಿದ ತಕ್ಷಣ ವಾಸಿ ಆಯ್ತು, ಮೂವಿಲಿ ಇದ್ರಲ್ಲಿ ನೋಡೋದಂಗೆ. ಬಟ್ ನಂಬ್ತೀರಾ ಇಲ್ವೋ, ಯೂಸ್ ಮಾಡಿದ್ರೆ ರಿಸಲ್ಟ್ ಪಕ್ಕಾ ಇದೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಅಂದ್ರೆ ನಾನು ರಿಸಲ್ಟ್ ನೋಡೇನೆ ನಾನು ರಿವ್ಯೂ ಕೊಡ್ತಾ ಇರೋದು. ಸೊ ಒಂದ್ಸಲ ತೋರಿಸ್ಬಿಡ್ತೀನಿ, ಸ್ಟಾರ್ಟಿಂಗ್ ಹೆಂಗಿತ್ತು ಫೋಟೋ ತೋರಿಸಿ, ಇವಾಗ ಪ್ರೆಸೆಂಟ್ ಹೇಗಿದೆ ಅನ್ನೋ ಒಂದು ಅವ್ರದ್ದು ಕಾಲ್ನ ತೋರಿಸ್ತೀನಿ. ಒಂದ್ ಸ್ವಲ್ಪ ಒಪ್ಲೆ ಆಗಿ ಯಾವ್ಯಾವ ತರ ಆಗಿತ್ತು, ಯಾವ್ಯಾವ ತರ ರೆಡಿ ಆಗಿದೆ ಅಂತ. ಇದು ಕಾಲು ಸುಟ್ಟಾಗ ಇದು ಫುಲ್ ಇಷ್ಟ ಅಗಲಕ್ಕೂ ಒಪ್ಲೆ ಆಗೋಯ್ತು. ಸೊ ನೋಡೋದ ಓಪನ್ ಆದ್ಮೇಲೆ ಡ್ರೈ ಆಗ್ಬೋದು ಅಂತ ಅನ್ಕೊಂಡು, ಬಟ್ ಅದೇನಾಯ್ತು, ಅದು ಕಂಪ್ಲೀಟ್ ಆಗಿ ಓಪನ್ ಆದ್ಮೇಲೆ ಈ ತರ ಆಗೋಯ್ತು, ಫುಲ್ ಇನ್ಫೆಕ್ಷನ್ ಆಗೋಯ್ತು. ಅದು ಕಂಪ್ಲೀಟ್ ಆಗಿ ಒಣಗ್ತಾ ಇಲ್ಲ, ಅದು ಫುಲ್ ನೀರ್ ತರ ಆಡೋದು, ವೆಯ್ಟ್ ಬೀಳುತ್ತೆ, ಈ ತರದಲ್ಲಿ ನೀರ್ ಬಿದ್ದೇ ಬೀಳುತ್ತೆ ಕಾಲ್ಗೆ, ಅದು ಅವಾಯ್ಡ್ ಮಾಡಕ್ ಆಗಲ್ಲ. ಸೊ ಈ ತರ ಇದ್ದಿದ್ದು ಇವಾಗ ಒಣಗಿದೆ, ಅದು ಕಂಪ್ಲೀಟ್ ಡ್ರೈ ಆಗಿದೆ. ಎಲ್ಲೂ ಏನು ನೀರ್ ಆಡೋ ತರದಲ್ಲಿ ಈ ತರದಲ್ಲಿ ಏನೂ ಇಲ್ಲ. ಕಲರ್ ಬರ್ತಾ ಇದೆ, ಫುಲ್ ಎಲ್ಲ ಇದೇ ತರ ಪಿಂಕಿಶ್ ಇತ್ತು, ಫುಲ್ ಕಲರ್ ಬರ್ತಾ ಇದೆ, ನಾರ್ಮಲ್ ಕಲರ್. ಡ್ರೈ ಆಗಿದೆ ಕಾಲು, ಇವಾಗ ಕ್ಲಿಯರ್ ಆಗಿದೆ. ಅಮ್ಮೋರ್ನ ಕೇಳೋಣ ಏನ್ ಅನ್ನಿಸ್ತು ಗುರುಗಳೇ. ಸೊ ಇವ ಅಂದ್ರೆ ಆಲ್ರೆಡಿ ಇವಾಗ ನೋಡಿದ್ರೆ ರಿಸಲ್ಟ್ ಯಾವ ತರ ಆಗಿದೆ ಅಂತ, ಬಿಫೋರ್ ಅಂಡ್ ಆಫ್ಟರ್. ಸೊ ಬನ್ನಿ ಕೇಳೋಣ. ಅಮ್ಮ, ನಿಮ್ಗೆ ಈ ಪ್ರಾಡಕ್ಟ್ ತಗೊಂಡು ಸೊ ರಿಸಲ್ಟ್ ಯಾವ ತರ ಬಂತು? ಅಂದ್ರೆ ಆ ಪ್ರಾಡಕ್ಟ್ ತಗೋಬೇಕಾದ್ರೆ ಏನೋ ವರ್ಕ್ ಆಗುತ್ತೆ ಇಲ್ಲ ಅಂತ ಒಂದು ಡೌಟ್ಸ್ ಇರುತ್ತೆ ಕೆಲವ್ರಿಗೆ. ಸೊ ಆ ತರ ನಿಮ್ಗೆ ಅನಿಸ್ತಾ? ಅಂದ್ರೆ ಇವಾಗ ಡೌಟ್ ಅಲ್ಲೇ ತಗೊಂಡ್ರು, ಅಯ್ಯೋ ಏನಾರ ಆಗ್ಬಿಟ್ರೆ ಅನ್ಕೊಂಡು ಒಂದ್ ವಾರ ತಗೊಳಕ್ ಶುರು ಆದ್ಮೇಲೆ ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆದ್ಮೇಲೆ ಅದು ಒಂಥರ ಈ ಗ್ಲೂಕೋಸ್ ಪೌಡರ್ ತರ ಇರುತ್ತೆ, ಸಣ್ಣ ಸಣ್ಣ ಸ್ಯಾಚೆಟ್ಸ್ ಅಲ್ಲಿ ಬರೋದು. ಅದು ನಾಲ್ಗೆ ಕೆಳಗಡೆ ಹಾಕೋಬೇಕು. ಅದು ತಗೊಳಕ್ ಶುರು ಮಾಡಾದ್ಮೇಲೆ ಸ್ವಲ್ಪ ಫೀಲ್ ಚೆನ್ನಾಗ್ ಅನ್ಸೋದ್ಮೇಲೆ ಅವರೇ ನೆನ್ಸೋರು ಬೆಳಗ್ಗೆ ಎದ್ದು, ನನ್ನ ಎದಳ್ಸ್ಕೊಂಡು ಮಲಗಿರೋ ಅನ್ನ ಬ್ರಷ್ ಮಾಡಾಗೈತೆ, ಬಾ ಪ್ರಾಡಕ್ಟ್ ಹಾಕು ಅನ್ನೋ ತರದಲ್ಲಿ. ಗ್ರಾಜುವಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಐತೆ. ಇನ್ನೂ 1 year ಕಂಟಿನ್ಯೂ ಮಾಡಬೇಕು. ಸ್ವಲ್ಪ ಇವ್ರಿಗೆ ಡಯಾಬಿಟಿಕ್ ನ್ಯೂರೋಪತಿ ಇದೆ, ಅದು ಸ್ವಲ್ಪ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. 1 year ಕಂಪ್ಲೀಟ್ ಆಗಿ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ಹುಷಾರಾಗ್ತಾರೆ ಅನ್ನೋ ನಂಬಿಕೆ ಇದೆ. ಓಕೆ, ಅದನ್ನ ಯಾವ ಏಜ್ ಅವ್ರು ಬೇಕಾದ್ರೂ ತಗೋಬೋದಮ್ಮ? ಅಂದ್ರೆ ಇವಾಗ ಕೈ ಅಂತಾರೆ ಕೆಲವರು, ಇಲ್ಲ ಅಂದ್ರೆ 15+ years ಯೂಶಲಿ ಇದ್ ಮಾಡೋದು. ಔಷಧಿ ಹೆಂಗಾಯ್ತೋ ಏನೋ ತಗೊಂಡು ಏನಾಗೋಯ್ತದೋ ಅನ್ನೋ ಭಯ ಇತ್ತು. ಔಷಧಿ ಏನೋ ತೊಂದ್ರೆ ಇಲ್ಲ, ಸ್ವೀಟ್ ಆಗಿ ಐತೆ ಔಷಧಿ. ರಿಸಲ್ಟ್ ಎಲ್ಲ ನಿಮ್ಗೆ ಚೆನ್ನಾಗಿ ಇಷ್ಟ ಆಯ್ತು, ಬೇಗ ವಾಸಿ ಆಯ್ತು. ಅಂದ್ರೆ ಈಗ ಹಾಸ್ಪಿಟಲ್ ಅಲ್ಲಿ ಹೋಗ್ತಿದ್ರಲ್ವಾ, ಹಾಸ್ಪಿಟಲ್ ಅಲ್ಲಿ ತಗೊಳ್ಳೋ ಟ್ರೀಟ್ಮೆಂಟ್ ಜೊತೆಲಿ ಇದನ್ನ ತಗೊಂಡ್ರ ಅಥವಾ ಅದ್ ನಿಲ್ಸಿ ತಗೊಂಡ್ರ? ಜೊತೆಲೆ ಯಾವ ತರ ಸರ್? ಏನ್ ಪ್ರಾಬ್ಲಮ್ ಇಲ್ಲ ಸರ್, ಅವ್ರಿಗೆ ಏನೇ ಟ್ರೀಟ್ಮೆಂಟ್ ತಗೋತಾ ಇರ್ಲಿ, ಅಲೋಪತಿಕ್ ಇರ್ಬೋದು, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಜೊತೆಲಿ ಇದನ್ನ ಯೂಸ್ ಮಾಡಿದಾಗ ಇಂಪ್ರೂವ್ಮೆಂಟ್ಸ್ ಇನ್ನೂ ಬೇಗ ಸಿಗುತ್ತೆ, ಅವ್ರಿಗೆ ರಿಸಲ್ಟ್ಸ್ ಬೇಗ ಸಿಗುತ್ತೆ. ತುಂಬಾ ಜನ ನಾನು ನೋಡಿರೋ ಹಂಗೆ ರಿಸಲ್ಟ್ಸ್ಗಳು ಬೆರಳು ತೆಗಿಬೇಕು ಅಂದಿರ್ತಾರೆ, ಫುಲ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ ಬೆರಳು, ಈ ತರದವು. ಹೋದ ತಕ್ಷಣ ಡಾಕ್ಟರ್ ಸಜೆಸ್ಟ್ ಮಾಡೋದು, ಯಾಕಂದ್ರೆ ಡಾಕ್ಟರ್ ಹೇಳೋದು ಅವ್ರ ವೇ ಆಫ್ ಇದ್ರಲ್ಲಿ ಥಿಂಕಿಂಗ್ ಅಲ್ಲಿ ಕರೆಕ್ಟ್. ಯಾಕಂದ್ರೆ ಸ್ಪ್ರೆಡ್ ಆಯ್ತು ಅಂತಂದಾಗ ಬೆರಳು ಆಗ್ಬೇಕಾಗಿರೋದು ಪಾದ ತೆಗಿಬೇಕಾಗುತ್ತೆ. ಸೊ ಆ ತರ ಸಜೆಸ್ಟ್ ಮಾಡಿದಾಗ 15 days 1 month ಸಜೆಸ್ಟ್ ಮಾಡಿ ಕೊಡ್ಸಿರುವಂತದ್ದು. ಸೊ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಅವ್ರ ಮೆಡಿಸಿನ್ ಏನ್ ಕೊಡ್ತಾರೆ ಮಿನಿಮಮ್. ಸೊ ಇವಾಗ ಕೆಲವರು ದುಡ್ಡಿಲ್ಲ ಅನ್ನೋ ಪ್ರಾಬ್ಲಮ್ ಪೋಸ್ಟ್ಪೋನ್ ಮಾಡ್ತಾರೆ, ನೋಡೋದ ಬೇರೆ ಕಡೆ ಟ್ರೈ ಮಾಡೋದ ಅನ್ನೋ ಕಡೆ ಒಂದೇ ಕಡೆ ಡಿಸಿಷನ್ ತಗೊಳಲ್ಲ. ಸೊ 15 days 1 month ಟ್ರೈ ಮಾಡೋದ ಇದನ್ನ ಈ ತರದಲ್ಲಿ ಇದ್ ಮಾಡಿ ಕಂಟಿನ್ಯೂ ಮಾಡ್ಕೊಂಡಕ್ ಹೋದಾಗ ಅವರು 15 days 1 month ಅಲ್ಲೆಲ್ಲ ಅವ್ರಿಗೆ ಒಣಗೋದಕ್ಕೆ ಶುರುವಾಗಿದೆ. ಗಾಯ ಏನಿದೆ ಅದು ಸ್ಪ್ರೆಡ್ ಆಗ್ತಾ ಇರೋದು ಒಣಗೋದಕ್ಕೆ ಶುರು ಆಗಿದೆ. ಒಣಗಿ ಅದು ಇವಾಗ ಗ್ಯಾಂಗ್ರೀನ್ ಬೆರಳು ತೆಗಿಬೇಕು ಅಂದ್ರೆ ಡಾಕ್ಟರ್ನ ಇವಾಗ ಬೇಡ, ವಾಸಿ ಆಗ್ತಿದೆ, ಏನು ತೆಗಿಯೋದು ಬೇಡ ಅನ್ನೋ ತರದ್ದು ಹೇಳಿದ್ರೆ. ರಿಸಲ್ಟ್ ಆ ತರದಲ್ಲಿ ನೋಡಿದ್ವಿ, ಮಿರಾಕಲ್ ರಿಸಲ್ಟ್ಗಳು. ಬೇಕಾದ್ರೆ ಒಂದಷ್ಟು ಲಿಂಕ್ಸ್ ಕೊಡ್ತೀನಿ, ಬೇಕಾದ್ರೆ ಒಂದಷ್ಟು ಬೇರೆ ಟೆಸ್ಟಿಮೋನಿಯಲ್ಸ್ ಫೋಟೋಸ್ಗಳಿದೆ ಒಂದಷ್ಟು ತಗೊಂಡಿರುವಂತದ್ದು, ಅದನ್ನ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ನಾನು. ಅಂಡ್ ಈ ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡಿ ಕೆಲವರಿಗೆ ರಿಸಲ್ಟ್ ಯಾವ ತರ ಬಂದಿದೆ ಅನ್ನೋ ಕೆಲವೊಂದು ಫೋಟೋಸ್ಗಳನ್ನ ತೋರಿಸ್ತೀನಿ. ಯಾಕೆಂತಂದ್ರೆ ನಾವು ಗ್ರಾಫ್ ಮಾಡಿ ಫೋಟೋ ತೋರಿಸಿದ್ರೆ ಅದು
ಅದು ಕಮ್ಯುನಿಟಿ ಗೈಡ್ಲೈನ್ ಪ್ರಾಬ್ಲಮ್ ಆಗುತ್ತೆ. ಸೊ ಮೊಬೈಲಲ್ಲೇ ತೋರಿಸ್ತೀನಿ, ಬನ್ನಿ ಒಂದ್ಸಲ. ಪಾದದ ಕೆಳಗಡೆ ಗ್ಯಾಂಗ್ರೀನ್ ಆಗಿದ್ದು ಫುಲ್ ಡೆಪ್ತ್ ಆಗಿ ಹೋಯ್ತಾ ಇತ್ತು. ಮೂಳೆ ಏನಾರ ಟಚ್ ಆಯ್ತು ಅಂತ ಹೇಳಿದ್ರೆ ಪಾದ ತೆಗಿಬೇಕು ಅಂತ ಹೇಳಿದ್ರು. STC30 ಆಫ್ಟರ್ ರಿಸಲ್ಟ್ ಇದು ಬಂದಿರುವಂತದ್ದು. ಫುಲ್ ಇದಾಗ್ಬಿಟ್ಟಿದೆ, ಕ್ಲೋಸ್ ಆಗಿದೆ, ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಇವಾಗ ಪಾದ ಇರಲಿ, ಆ ಸ್ಕಿನ್ ತೆಗಿಯೋಂಗಿಲ್ಲ. ಇದು ವೆರಿಕೋಸ್ ವೈನ್ಸ್ ಅಂದ್ಬಿಟ್ಟು ಕೆಲವ್ರು ಕೇಳಿರ್ತೀರಿ, ಕೆಲವ್ರು ಕೇಳಿರಲ್ಲ. ನರ ಊತ ಬಂದ್ಬಿಡುತ್ತೆ, ಫುಲ್ ದಪ್ಪ ಬಂದು ಬ್ಲಡ್ ಫ್ಲೋ ಬ್ಲಾಕ್ ಆಗ್ತಾ ಇರುತ್ತೆ. ಈ ತರ ಇದ್ದಿದ್ದು 1 ಮಂತ್ ರಿಸಲ್ಟ್. ಇದು ವೇರಿ ಆಗುತ್ತೆ. 1 ಮಂತ್ ಅಂತಾರೆ, 1 ಮಂತ್ ಅಂತ ಹೇಳಕ್ಕಾಗಲ್ಲ. ಪೇಷಂಟ್ ಟು ಪೇಷಂಟ್ ವೇರಿ ಆಗುತ್ತೆ. ಇದು ಸದ್ಯಕ್ಕೆ ಇಲ್ಲಿ ಬಂದಿರುವಂತ ರಿಸಲ್ಟ್ಗಳು ಎಷ್ಟು ದಿನದಲ್ಲಿ ಬಂದಿದೆ ನಾನು ಹೇಳ್ತಾ ಇದ್ದೀನಿ. ಇದು ಕಿಡ್ನಿಲಿ ಪ್ರೋಟೀನ್ ಲೀಕೇಜ್ ಅಂತ ಆಗುತ್ತೆ. ಅದಾದಾಗ ಫುಲ್ ಪಾದಗಳು ವೆಯ್ಟ್ ಬಂದ್ಬಿಡುತ್ತೆ, ಸ್ವೆಲ್ಲಿಂಗ್ ಆಗಿ ವೆಯ್ಟ್ ಬಂದ್ಬಿಡುವಂಥದ್ದು. ಇದು ಬಿಫೋರ್ ತಗೊಳ್ಳೋ ಮುಂಚೆ ಫುಲ್ ಸ್ವೆಲ್ಲಿಂಗ್ ಇದ್ದಿದ್ದು. STC30 ಆಫ್ಟರ್ ರಿಸಲ್ಟ್ ಇದು. ಇದು ಬಂದು ಸೋರಿಯಾಸಿಸ್, ಸ್ಕಿನ್ ಪ್ರಾಬ್ಲಮ್, ಒಂಥರ ರಫ್ ಇದ್ರ ತರ ಆಗೋಗುತ್ತೆ. ಸ್ಕಿನ್ ಪ್ಯಾಚಸ್ ಮೇಲ್ಗಡೆ ಮುಟ್ಟಿದ್ರೆ ಸ್ಪರ್ಶ ಇರಲ್ಲ, ಈ ರೀತಿ ಇದ್ದಿದ್ದು. October 15th ಅಲ್ಲಿ ಕೊಟ್ಟು ಫೋಟೋ ತಗೊಂಡಿದ್ದು ಬಿಫೋರು. ಡಿಸೆಂಬರಲ್ಲಿ ಬಂದಿರುವಂಥದ್ದು ರಿಸಲ್ಟ್. ಇದು ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಇದು ಈ ರೀತಿ ಇದ್ದಿದ್ದು ಕಂಪ್ಲೀಟ್ ಕ್ಯೂರ್ ಆಗಿದೆ. ಇದು ಬಂದು ಗ್ಯಾಂಗ್ರೀನ್. ಇದು ಕೆಲವೊಂದಷ್ಟು ಸ್ಟೇಜು ಅದ್ ನೋಡೋದಕ್ಕೆ ಒಂಥರ ಆಗುತ್ತೆ, ಅನುಭವಿಸೋರ್ಗೆ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ರಿಸಲ್ಟ್ ಬಂದಿರೋ ಸರ್ ಇದು. ಇದು ಬಂದು ಸೋರಿಯಾಸಿಸ್ ಅನದರ್ ಟೈಪ್. ಇದು ಬಾಡಿಲಿ ಈ ತರ ಪ್ಯಾಚಸ್ ವೈಸ್ ಬಂದಿರೋದು ಆಫ್ಟರ್ ರಿಸಲ್ಟ್. ಇದು ಅಲೋಪತಿಲಿ ಹೋದಾಗ ಏನಾಗುತ್ತೆ, ಒಂದು ಪ್ರಾಬ್ಲಮ್, ಸೈಡ್ ಎಫೆಕ್ಟ್ಗಳು ಜಾಸ್ತಿ, ಬೇರೆ ಬೇರೆ ತರದಲ್ಲಿ ಇದಾಗುವಂತದ್ದು. ಇದು ಸೋರಿಯಾಸಿಸ್ ಅನದರ್ ಟೈಪ್. ನೀರ್ಗುಳ್ಳೆ ಅಂತ ಕರೀತಾರೆ ನಮ್ ಸೈಡ್ ಅಲ್ಲಿ. ಎಲ್ಲ ಸ್ವೆಲ್ ಆಗುತ್ತೆ, ಒಳಗಡೆ ನೀರ್ ತರ ತುಂಬ್ಕೊಳುತ್ತೆ ಗಂಟಂಗೆ. ಒಪ್ಳೆ ಬಂದಂಗಾಗಿ ಫುಲ್ ನೀರ್ ತುಂಬ್ಕೊಂಡಂಗ ಆಗುತ್ತೆ. ಪಸ್ ತರ ಬರುತ್ತೆ, ನೀರ್ ತರ ಬರೋದು. ನೋಡೋದಕ್ಕೆ ಬೇಜಾರಾಗುತ್ತೆ ನಮ್ಗೆ. ಜಾಸ್ತಿ ಇದೇ ಫೋಟೋಸ್ ತೋರಿಸ್ತಾ ಇದ್ರೆ ಆಮೇಲೆ ವಿಡಿಯೋ ಹಿಂಗೂ ಇರುತ್ತಾ, ಈ ತರನು ಬರುತ್ತಾ ಅನ್ನೋ ಒಂದು ಕೆಲವ್ರು ಗೊತ್ತೇ ಇರಲ್ಲ. ನನ್ಗೆ ಎಕ್ಸಾಂಪಲ್ ಗೊತ್ತಲ್ಲ, ಬೆನ್ನೆಲ್ಲ ಫುಲ್ ಆತರ ಮಾರ್ಕಿಂಗು. ಅದು ನೋಡೋದಕ್ಕೆ ಈ ರೀತಿ ಫೀಲ್ ಆಗುತ್ತೆ. ನನ್ಗೆ ಇದನ್ನೆಲ್ಲ ನೋಡೋದಾಗ್ಲೇ ನಾನು ಓಕೆ ಟ್ರೈ ಮಾಡೋದ, ಇಷ್ಟು ಸಿವಿಯರ್ ಇದೆ. ನಾನು ಇದನ್ನೆಲ್ಲ ನೋಡೋವರೆಗೂ ನಮ್ ಪ್ರಾಬ್ಲಮ್ ಏನೋ ಸಿವಿಯರ್ ಅಂತ ಅನ್ಕೊಂಡಿದ್ದೆ. ಇದನ್ನೆಲ್ಲ ನೋಡೋದ್ಮೇಲೆ ಓಕೆ ಇದೇನು ಇಲ್ಲ, ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ, ಗ್ಯಾರಂಟಿ ಬಂತು, ಯೂಸ್ ಮಾಡಿಸ್ದೆ. ಸದ್ಯದ ಮಟ್ಟಿಗೆ ಎಂತ ಕೊಡ್ಸಿದೆ ನಾನು, ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ ನನಗೆ. ಸೊ ನೋಡಿದ್ರಲ್ಲ ಗುರುಗಳೇ, ಸೊ ಅಂದ್ರೆ ರಿಸಲ್ಟ್ ಆ ತರ ಇದೆ. ಸೊ ಅಂದ್ರೆ ಅಷ್ಟು ಬೇಗ ಕ್ಯೂರ್ ಆಗಿದೆ ಅಂದ್ರೆ ಆ ಟೈಮ್ ಹೆಂಗ್ ತಗೊಳುತ್ತೆ ಕ್ಯೂರಿಂಗ್? ಅಂದ್ರೆ ಅದು ಮೆಡಿಸನ್ ಇಷ್ಟು ಮಂತ್ ತಗೊಂಡ್ರೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಪೇಷಂಟ್ ಟು ಪೇಷಂಟ್ ವೇರಿ ಆಗುತ್ತೆ. ಸೊ ನಾನು ಹೇಳೋದು, ಗ್ಯಾಂಗ್ರೀನ್ ಪೇಷಂಟ್ ಬಂದು ವಿದಿನ್ 15 days in 1 month. ಸೊ ರಿಸಲ್ಟ್ ವಿಸಿಬಲ್ ಇರುತ್ತೆ. ಅಂದ್ರೆ ಇವಾಗ ಪಸ್ ಬರ್ತಾ ಇರೋದಿರ್ಬೋದು, ಹೆವಿ ಸ್ಪ್ರೆಡ್ ಆಗ್ತಾ ಇರೋದು, ವಾಸಕ್ಕೆ ಒಣಗ್ತಾನೆ ಇಲ್ಲ, ಈ ತರ ಫೀಲಿಂಗ್ ಇರೋರಿಗೆ 1 month ಅಲ್ಲೆಲ್ಲ ಅದು ಒಣಗೋಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟು ಗ್ಯಾರಂಟಿ ಸಿಕ್ಕಿದ್ರೆ ಸಾಕು. 1 month ರಿಸಲ್ಟ್ ಗೊತ್ತಾಗುತ್ತೆ. 1 month ಅಲ್ಲಿ ವಿಸಿಬಲ್ ಆಗಿ ರಿಸಲ್ಟ್ ಗೊತ್ತಾಗುತ್ತೆ ಅವ್ರಿಗೆ. ಸ್ಟಾರ್ಟಿಂಗ್ ಏನಾದ್ರು ವರ್ಕ್ ಆಗ್ತಿದೆ ಅನ್ನೋದು 1 month ಅಲ್ಲಿ ಗೊತ್ತಾಗುತ್ತೆ ಮಿನಿಮಮ್. ಓಕೆ, ಅಂದ್ರೆ STC30 ಅಂತ ಇದೆಯಲ್ಲ, ಏನ್ ಹಿಂಗಂದ್ರೆ STC30 ಅಂದ್ರೆ? STC30 ಅಂದ್ರೆ ಸರ್ ಸೂಪರ್ ಲೈಫ್ ಟೋಟಲ್ ಕೇರ್ 30 ಅಂದ್ಬಿಟ್ಟು ಶಾರ್ಟ್ ಆಗಿ STC30 ಅಂದ್ರೆ ಬಾಡಿಲಿ ಏನೇ ಪ್ರಾಬ್ಲಮ್ ಇದ್ರೂ ನಮಗ್ ಗೊತ್ತಿಲ್ವೋ ಟೋಟಲ್ ಆಗಿ ಕೇರ್ ಮಾಡುತ್ತೆ ಪ್ರಾಡಕ್ಟ್. ಓಕೆ, ಸೊ ಏನೋ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾವ್ರೆ, ರಿಸಲ್ಟ್ ಚೆನ್ನಾಗೇ ಇದೆ. ಸೊ ಫೋಟೋಸ್ ತೋರಿಸಿದ್ರು, ರಿವ್ಯೂ ಕೇಳಿಸಿದ್ರು. ಬಟ್ ಈ ಪ್ರಾಡಕ್ಟ್ ನ ಹೆಂಗೆ ನಂಬೋದು, ಇಲ್ಲ ಹೆಂಗೆ ತಗೊಳ್ಳೋದು? ಈಗ ನಾವೇ ಅಷ್ಟು ಹಾಸ್ಪಿಟಲ್ ಡಾಕ್ಟರ್ಗಳು ಲಕ್ಷ ಕೊಟ್ಟು ಅವರು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಸೊ ಮೆಡಿಸಿನ್ ಕೊಡ್ತಾರೆ, ನಮ್ಗೊಂದು ಗ್ಯಾರಂಟಿ ಇರುತ್ತೆ. ಇದ್ರಲ್ಲಿ ಏನ್ ಗ್ಯಾರಂಟಿ ಇದೆ? ಸೊ ಈ ತರ ಎಲ್ಲ ಕೇಳೋರು ಇರ್ತಾರೆ. ಸೊ ಅಂದ್ರೆ ಇವಾಗ ಗೌರ್ಮೆಂಟ್ ಅಪ್ರೂವ್ ಇದೆಯಾ ಇದು? ಸರ್ ಅಪ್ರೂವ್ಡ್ ಪ್ರಾಡಕ್ಟ್, ಎಲ್ಲ ಕ್ಲಿನಿಕಲಿ ಟೆಸ್ಟೆಡ್ ಸರ್ಟಿಫೈಡ್ ಪ್ರಾಡಕ್ಟ್ ಇದು. ಯಾವ್ದೋ ರೋಡ್ ಸೈಡ್ ಅಲ್ಲಿ ಏನೋ ರೆಡಿ ಮಾಡಿ ಕೊಡ್ತಾರಲ್ಲ ಆ ತರದೇನಿಲ್ಲ. ಕಂಪ್ಲೀಟ್ ಆಗಿ ಎಲ್ಲಾನು ಸರ್ಟಿಫೈ ಆಗಿ ಕ್ಲಿನಿಕಲ್ ಟೆಸ್ಟ್ ಆಗಿ ಇದು ಸರ್ಟಿಫಿಕೇಶನ್ ಇರುವಂತ ಪ್ರಾಡಕ್ಟ್. ಬರೀ ಇಂಡಿಯಾ ಅಷ್ಟೇ ಅಲ್ಲ, ಕರ್ನಾಟಕ, ತಮಿಳುನಾಡು, ಆಂಧ್ರ, ಇಂಡಿಯಾ ಅಷ್ಟೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಪ್ರಾಡಕ್ಟ್ ರಿಸಲ್ಟ್ ಇದೆ ಇದು. ಬೇಕು ಅಂದ್ರೆ ಅವರು ಸರ್ಚ್ ಮಾಡ್ಬೋದು, ಗೂಗಲ್ ಅಲ್ಲ, ಯೂಟ್ಯೂಬ್ ಅಲ್ಲ ಸರ್ಚ್ ಮಾಡಿದ್ರು ತುಂಬಾ ಟೆಸ್ಟಿಮೋನಿಯಲ್ ಸಿಗುತ್ತೆ. 1% ಸೈಡ್ ಎಫೆಕ್ಟ್ ಇಲ್ಲ. ರಿಸಲ್ಟ್ 99% ಇದೆ. ಇನ್ 1% ಏನ್ ಟೈಮ್ ಹಿಡಿಬಹುದು, ರಿಸಲ್ಟ್ ಬರಲ್ಲ ಅನ್ನೋದಕ್ಕಿಂತ ಟೈಮ್ ಹಿಡಿಬಹುದು ಅಷ್ಟೇ. ಸರಿ, ಆಯ್ತು, ಓಕೆ. ಇವಾಗ ನಾನು ಹಾಸ್ಪಿಟ್ಲ್ ಮೆಡಿಸಿನ್ ತಗೊಳ್ತಾ ಇದ್ದೀನಿ, ನಮ್ ವ್ಯೂವರ್ಸ್ಗಳು ಹೇಳೋದು, ನಾನು ಹಾಸ್ಪಿಟ್ಲ್ ಹೋಗ್ತಾ ಇದ್ದೀನಿ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಸೊ ಅವರು ಮೆಡಿಸಿನ್ ಕೊಡ್ತಾರೆ, ನಾನು ಆ ಮೆಡಿಸನ್ ತಗೊಳ್ತಾ ಇದ್ದೀನಿ. ಆ ಮೆಡಿಸನ್ ತಗೊಳ್ಳೋದ್ ಜೊತೆಲಿ ಇದನ್ನ ತಗೊಳ್ಬೇಕಾ, ಅಥವಾ ಮೆಡಿಸನ್ ಸ್ಟಾಪ್ ಮಾಡ್ಬಿಟ್ಟು ಇದನ್ನ ತಗೊಳ್ಬೇಕಾ ಅಂತ ಕೇಳ್ತಾರೆ. ಸರ್ ನಾನು ಫಸ್ಟ್ ಹೇಳಿದೆ, ಇದು ಕಂಪ್ಲೀಟ್ ನ್ಯಾಚುರಲ್ ಪ್ರಾಡಕ್ಟ್, ಸಪ್ಲಿಮೆಂಟ್ ಅಂತ ಹೇಳಿದೆ, ಫ್ರೂಟ್ ಇಂದಾನೆ ರೆಡಿ ಆಗಿರುವಂತದ್ದು ಇದು. ಸೊ ಅವ್ರು ಏನೇ ಮೆಡಿಸಿನ್ ತಗೋತಾ ಇರ್ಲಿ, ಎಷ್ಟೇ ಮೆಡಿಸಿನ್ ತಗೋತಾ ಇರ್ಲಿ, ಏನೇ ಕಂಡೀಷನ್ ಅಲ್ಲಿ ಇರ್ಲಿ, ಆರಾಮಾಗಿ ತಗೋಬಹುದು, ಏನು ಭಯ ಇಲ್ಲ. ಎರಡು ಆರಾಮಾಗಿ ತಗೋ ಸರ್. ಅದ್ರ ಪಾಡಿಗೆ ಅದನ್ನ ತಗೋಬಹುದು, ಇದ್ರ ಪಾಡಿಗೆ ಇದನ್ನ ತಗೋಬಹುದು. ಅದಕ್ಕೂ ಇದಕ್ಕೂ ಏನು ಕನೆಕ್ಟಿವಿಟಿ ಇಲ್ಲ. ಈಗ ಮೆಡಿಸಿನ್ ತಗೋತಾ ಇದೀವಿ ಅನ್ಬಿಟ್ಟು ಫುಡ್ ತಗೋಬೇಡಿ ಅಂತ ಏನ್ ಹೇಳಲ್ಲ, ಸೇಮ್ ಇದನ್ನು ಅಷ್ಟೇ ಸರ್, ಸಿಂಪಲ್. ಓಕೆ, ಅಂದ್ರೆ ಈ ಪ್ರಾಡಕ್ಟ್ ನ ಯಾವ ತರ ಬೈ ಮಾಡಬೇಕು?
ಸರ್ ಇದು ಬಂದು ಕಂಪ್ನಿಯಿಂದಾನೇ ಡೈರೆಕ್ಟ್ ಬೈ ಮಾಡಬೇಕಾಗುತ್ತೆ ಫಸ್ಟ್ ಟೈಮ್ ಬೈ ಮಾಡುವಾಗ ಕಂಪ್ನಿಯಿಂದಾನೇ KYC ಮಾಡ್ತಾರೆ, ಬೇಸಿಕ್ ಡೀಟೇಲ್ಸ್ ತಗೊಂಡು. ಅದಾದ್ಮೇಲೆ ಅವರೇ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ, ಮನೆಗೇನೆ ಕೊರಿಯರ್ ಆಗುತ್ತೆ. ಆಲ್ ಓವರ್ ದ ವರ್ಲ್ಡ್ ಎಲ್ಲೇ ಇರಲಿ ಡೈರೆಕ್ಟ್ ಅವ್ರ ಮನೆ ಬಾಗಿಲು ಹೋಗುತ್ತೆ. ಸೊ ಇದನ್ನ ಹಿಂಗೆ ನೀವು ಬೈ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ, ಸೊ ಇದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ವಿತ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋದಲ್ಲೇ ಪ್ಲೇ ಆಗ್ತಿರುತ್ತೆ. ಸೊ ನಿಮ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಆಗುತ್ತಲ್ಲ? ಹೌದು ಸರ್, ನನ್ನ ನಂಬರ್ ಇದೆ, ಇನ್ನೊಬ್ರು ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಡ್ತೀನಿ. ಆಮೇಲೆ ಕಂಪನಿದು ಏನಿದೆ ವೆಬ್ಸೈಟ್ ಡೀಟೇಲ್ಸ್ ಎಲ್ಲಾನು ಶೇರ್ ಮಾಡ್ತೀನಿ. ಅದೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಟೀಸರ್ ಪ್ಲೇ ಆಯ್ತು, ಮುಂದಕ್ಕೂ ಪ್ಲೇ ಆಗ್ತಾನೆ ಇರುತ್ತೆ ನಂಬರ್. ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ಇನ್ನೂ ಫುಲ್ ಇನ್ಫಾರ್ಮೇಶನ್ ಆ ನಂಬರ್ ಕಾಲ್ ಮಾಡಿ ತಿಳ್ಕೊಬಹುದು. ಓಕೆನಾ? ಅದಕ್ಕೆ ಯಾವುದೇ ರೀತಿ ಚಾರ್ಜ್ ಇರಲ್ಲ. ಓಕೆನಾ? ನೀವು ಕಾಲ್ ಮಾಡಿ ಫುಲ್ ಇನ್ಫಾರ್ಮೇಶನ್ ತಗೊಳ್ಳಿ. ನಿಮ್ಗೆ ಓಕೆ ತಗೋಬಹುದು ಅಂತ ಅನಿಸ್ದಾಗ ರಿಸಲ್ಟ್ ನೋಡಿ ಫಸ್ಟ್. ಆ ರಿಸಲ್ಟ್ ನಿಮ್ಗೆ ಓಕೆ ಅನಿಸ್ತಾ ಒಂದ್ಸಲ ಟ್ರೈ ಮಾಡಿ. ಓಕೆನಾ? ಯಾಕೆಂತಂದ್ರೆ ಇದು ಬಂದು ಯಾವುದೇ ತರ ಕೆಮಿಕಲ್ ಹಾಕಿ ಮಾಡುವಂತದ್ದಲ್ಲ, ಎಲ್ಲ ಫ್ರೂಟ್ಸ್ ಇಂದ ಮಾಡುವಂತದ್ದು ಅಲ್ವಾ ಸರ್? ಓಕೆನಾ? ಸೊ ಫುಲ್ ಇನ್ಫಾರ್ಮೇಶನ್ ಸಿಗಿದೆ ಅಂತ ಅನ್ಕೋತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ತಡೆಯಕ್ಕೆ ಮಾಡ್ತಾರೆ. ನಿಮ್ಮ ಸ್ನೇಹಿತರು, ಫ್ರೆಂಡ್ ಸರ್ಕಲ್ ಏನಾದ್ರು ಈ ತರ ಆಗಿದೆ ಅನ್ನೋರ್ಗೆ ಈ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿ. ಸೊ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ.